ಏನು ನೋಡ್ತಾ ಇದ್ದೀರಾ? ಹಣ ನೋಡಿದ್ವಿ ಅಲ್ವಾ? ಹಣ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಮುಖ್ಯ. ಇವತ್ತಿನ ವಿಚಾರ ಹಣದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅಂದರೆ ಈ 200 ರೂಪಾಯಿನ ಇವಾಗ ನನ್ನ ಹತ್ರ ಇದೆ, ನಿಮಗೆ ಕೊಡ್ತೀನಿ. ಆವಾಗ ಏನಾಯಿತು? ಇದೇ ಹಣವನ್ನು ಶಾಲೆಗೆ ಕೊಟ್ಟೆ, ಅಲ್ಲೇನಾಯಿತು? ಇದೇ ಹಣವನ್ನು ಹಾಸ್ಪಿಟಲಲ್ಲಿ ಕೊಟ್ಟೆ, ಅಲ್ಲೇನಾಯಿತು? ಇದೇ ಹಣವನ್ನು ಖರೀದಿ ಮಾಡಲಿಕ್ಕೆ ಕೊಟ್ಟೆ, ಏನಾಯಿತು? ಹಾಗೆ ಎಲ್ಲ ಸ್ಥಳಗಳಲ್ಲೂ ಕೊಟ್ಟಾಗ ಇದು ಏನಾಯಿತು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಆಯಿತಾ? ಏನಾಯಿತು? ಎಲ್ಲೇ ಕೊಟ್ಟರು ಇದು ತನ್ನ ಮೌಲ್ಯಗಳನ್ನು ಕಳ್ಕೊಳ್ಳಿಲ್ಲ, ಹೌದಲ್ವಾ? ಎಲ್ಲ ಸ್ಥಳಗಳಲ್ಲೂ 200 ರೂಪಾಯಿನೇ ಇತ್ತು. ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಎಲ್ಲೇ ಇದ್ರೂ ನಮ್ಮ ಮೌಲ್ಯವನ್ನು ಕಳ್ಕೋಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಪ್ರತಿಯೊಬ್ಬರ ನಿಮ್ಮದೇ ಆದಂಥ ವ್ಯಕ್ತಿತ್ವಗಳೇನಿರುತ್ತಲ್ಲ ಅದನ್ನು ಗೌರವಿಸಿ, ಯಾವುದದು ನಿಮ್ಮ ಮನೆಯಲ್ಲಾಗಿರಲಿ, ನಿಮ್ಮ ಕೆಲಸದ ಜಾಗದಲ್ಲಾಗಿರಲಿ, ನೀವು ಓದುವಂಥ ಸಂದರ್ಭದಲ್ಲಾಗಿರಲಿ, ಎಲ್ಲೇ ಆಗಿರಲಿ ಆ ಮೌಲ್ಯವನ್ನು ಯಾವತ್ತೂ ಕಳ್ಕೋಬೇಡಿ. ಒಂದು ವಿಚಾರ. ಮತ್ತೊಂದು ವಿಚಾರ, ಈ ನೋಟ್ ಇವಾಗ ನನ್ನ ಹತ್ರ ಹೀಗಿದೆ, ಆಯಿತಾ? ಇದನ್ನು ನಾನೇನು ಮಾಡಿದೆ? ಒಂದು ಫೋಲ್ಡ್ ಮಾಡಿದೆ. ಏನಾದರೂ ಬದಲಾಯ್ತಾ? ಇಲ್ಲ. ಮತ್ತೆ ಹೀಗೆ ಫೋಲ್ಡ್ ಮಾಡಿದೆ, ಬದಲಾಯ್ತಾ? ಇಲ್ಲ. ಮತ್ತೆ ಹೀಗೆ ಫೋಲ್ಡ್ ಮಾಡಿದೆ, ಬದಲಾಯ್ತಾ? ಇಲ್ಲ. ಇದೇ ಹಣವನ್ನು ಹೀಗಿಟ್ಟೆ, ಏನಾದರೂ ಆಯಿತಾ? ಇಲ್ಲ. ಇದೇ ಹಣ ಯಾವುದೋ ಧೂಳಿನ ಮೇಲೆ ಬೀಳ್ತು, ಏನಾದರೂ ಆಗುತ್ತಾ? ಇಲ್ಲ. ನೀರೊಳಗೆ ಬೀಳ್ತು, ಏನಾದರೂ ಆಗುತ್ತಾ? ಇಲ್ಲ. ಏನಾದರೂ ಈ ಇಷ್ಟೂ ಸನ್ನಿವೇಶಗಳಲ್ಲಿ ಇದೇನಾದರೂ ಮೌಲ್ಯನ ಕಳ್ಕೊಳ್ತಾ? ಇಲ್ಲ ಅಲ್ವಾ? ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿಯ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಬಂದೇ ಬರುತ್ತೆ. ಅಂದರೆ ಜೀವನ ಅಂದಾಗ ಕಷ್ಟ, ಸುಖ, ದುಃಖ ಎಲ್ಲವೂ ಇದ್ದೇ ಇರುತ್ತೆ. ಅದನ್ನು ನಾವು ಸಮಾನವಾಗಿ ಸ್ವೀಕರಿಸಿ, ಅದು ಬಂದಂಥ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಮೌಲ್ಯಗಳನ್ನು ಕಳ್ಕೋಬಾರ್ದು, ಅಂದರೆ ನಮ್ಮ ವ್ಯಕ್ತಿತ್ವಗಳನ್ನ ಕಳ್ಕೋಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ಈ ಹಣವನ್ನು ನಾನು ತಗೊಂಡೋಗಿ ನಮ್ಮ ಮನೇಲಿ ಹಾಗೆ ಹೇಳ್ತೀನಿ, ಇದು ಒಂದು ಸನ್ನಿವೇಶ. ಮತ್ತೆ ಇದೇ ಹಣವನ್ನು ನಾನು ಬ್ಯಾಂಕ್ನಲ್ಲಿ ಇಡ್ತೀನಿ, ಇದೇ ಹಣವನ್ನು ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡ್ತೀನಿ, ಇದೇ ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇದೇ ಹಣವನ್ನು ಪೋಸ್ಟ್ ಆಫೀಸ್ನಲ್ಲಿ ಇಡ್ತೀನಿ, ಇದೇ ಹಣವನ್ನು ಒಬ್ಬ ವ್ಯಕ್ತಿಗೆ ಸಾಲವಾಗಿ ಕೊಡ್ತೀನಿ. ಏನು ಅರ್ಥ ಮಾಡ್ಕೊಂಡ್ವಿ? ಅಂದರೆ ಈ ಹಣ ಯಾವುದು ನನ್ನ ಬಾಕ್ಸ್ನಲ್ಲಿ ಇಟ್ಟಲ್ಲ, ಅದು ಯಾವುದೇ ರಿಟರ್ನ್ಸ್ ಅನ್ನ ಕೊಡ್ತಿಲ್ಲ ನಮಗೆ. ಆದರೆ ನಾನು ಬೇರೆ ಕಡೆ ಸನ್ನಿವೇಶಗಳು ಹೇಳೋದನ್ನೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಅಲ್ಲಿ ಅಂತ ಬಂದಾಗ ನನಗೆ ರಿಟರ್ನ್ಸ್ ಬರ್ತಾ ಇದೆ. ಅಂದರೆ ಏನಪ್ಪ ಇದ್ರ ತಾತ್ಪರ್ಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಲ್ತಿರುವಂಥ ಜ್ಞಾನವನ್ನ ನಾವು ಹಂಚ್ಕೋಬೇಕು. ಹಾಗೇನೆ ಆ ಜ್ಞಾನವನ್ನ ಕಲೀಲಿಕ್ಕೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾ ಹೋಗ್ಬೇಕು. ಇದು ಜೀವನಕ್ಕೆ ಅತ್ಯಂತ ಒಂದು ಪಾಠ. ಆಯ್ತಾ? ಸೊ ಹಾಗಿದ್ರೆ ನಾನು ಹೇಳೋದಿಷ್ಟೇ, ಹೇಗೆ ಈ ಹಣ ತನ್ನ ಮೌಲ್ಯವನ್ನ ಕಳೆದುಕೊಳ್ಳೋದಿಲ್ವೋ ಹಾಗೆ ನಾವುಗಳು ಸಹ ನಮ್ಮ ಜೀವನದ ಮೌಲ್ಯಗಳನ್ನ ಯಾವತ್ತೂ ಕಳ್ಕೋಬಾರ್ದು. ಯಾವುದೇ ಸನ್ನಿವೇಶ ಬಂತಂದ್ರೂ ನಮ್ಮ ತನಗಳನ್ನ ನಾವು ಕಾಪಾಡ್ಕೋಬೇಕು.